ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರಿಸೆಂದ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಗುರುವಿನ ಸಮೀಪ ಇರುವುದರ ಮಹತ್ವವನ್ನು ನಮಗೆ ಹೇಳಕತ್ತಾನ. ಸದಾಕಾಲ ಸದ್ಗುರುವಿನ ಹತ್ತಿರ ನನ್ನ ಇರು ಹಂಗೆ ಅನುಗ್ರಹಿಸಪ್ಪ ಅಂಥೇಳಿ ಬೇಡಿಕೊಳ್ಳಕತ್ತಾನ ನೋಡ್ರಿ. ಹೆಂಗಂದ್ರೆ ಆ ಗುರುವಿನ ಒಂದು ಮನೆ ಅಥವಾ ಮಠದ ಹಿತ್ತಲದೊಳಗೆ ಒಂದು ಗಿಡ ಆಗ್ಯಾರನ್ನ ಒಟ್ಟಸ್ ಕಡಿಕ ಆ ಸದ್ಗುರುನಾಥನ ಹೊಲದೊಳಗೆ ದುಡಿಯುವಂಥ ಎತ್ತನ್ನಾಗ್ಯದ್ರು ನನ್ನ ಹುಟ್ಟಿಸು. ಇಲ್ಲಂದ್ರೆ ಆ ಸದ್ಗುರುವಿನ ಮನೆಯೊಳಗೋ ಮಠದೊಳಗೆ ಸೇವಾ ಮಾಡುವಂಥ ಸೇವಕನನ್ನಾಗ್ಯಾದ್ರು ನನ್ನ ಹುಟ್ಟಿಸು. ಇಲ್ಲಪ್ಪ ಅಂದ್ರೆ ಆ ಸದ್ಗುರು ಮೆಟ್ಟುವಂತಹ ಚಪ್ಪಲಿಯನ್ನಾಗ್ಯಾದರೂ ನನ್ನನ್ನು ಮಾಡು. ಒಟ್ಟು ನನ್ನನ್ನು ಏನು ಮಾಡಪ್ಪ ಅಂದ್ರೆ ಸದಾಕಾಲ ಸದ್ಗುರು ಸನ್ನಿಧಿ ಒಳಗನ ಇರು ಹಂಗೆ ನನ್ನನ್ನು ಅನುಗ್ರಹಿಸುವಂಥೇಳಿ ಗುರುವಿನ ಮಹಿಮೆಯನ್ನು ನಮ್ಮೆಲ್ಲರಿಗೂ ಹೇಳಿದ ಸರ್ವಜ್ಞ. ಗುರು ಜೊತೆ ಇದ್ರೆ ಅದೊಂದು ಆನಂದನ ಬ್ಯಾರೆ. ಗುರುವನ್ನು ಬಿಟ್ಟು ಹೋದ್ರೆ ಅದೊಂದು ದುಃಖನ ಬ್ಯಾರೆ. ಅದನ್ನು ಅನುಭವಿಸಿದವರಿಗೆ ಗೊತ್ತಾಗತೈತಿ. ನನ್ನ ಗುರುಗಳಾದಂತಹ ಹಠಯೋಗಿ ಮಹಾತಪಸ್ವಿ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ನನಗೆ ಬೋಧನೆಯನ್ನು ಮಾಡಕತ್ರಪ್ಪ ಅಂದ್ರೆ ತಮ್ಮ ಎರಡೂ ಪಾದಗಳನ್ನು ನನ್ನ ತಲೆ ಮೇಲೆ ಇಟ್ಟು ನನಗೆ ಪ್ರವಚನ ಹೇಳ್ತಿದ್ರು. ಅವರು 5 ತಾಸು ಗಂಟಲೆ ಅವರು ಆ ರೀತಿ ಪ್ರವಚನ ಹೇಳಕತ್ತರೂ ಸಹಿತ ನನಗೆ ಭಾರ ಅನ್ನಿಸ್ತಿರ್ಕಿಲ್ಲ, ಸಾಕು ಅನ್ನಿಸ್ತಿರ್ಕಿಲ್ಲ. ಸಾಕೇನೋ ಶ್ರೀಶೈಲ ಅಂದ ಕೂಡಲೇ ಯಪ್ಪ ಈ ಆನಂದ ಅನುಭವಿಸಕತ್ತನಲ್ಲ, ಈ ಅನುಭವವನ್ನು ನಾ ಎಲ್ಲೂ ಪಡೆದಿಲ್ಲ. ನೀವು ಇನ್ನೂ ನನಗೆ ಹೇಳ್ರಿ, ನಿಮ್ಮ ಪಾದವನ್ನು ನನ್ನ ತಲೆ ಮೇಲಿಂದ ತೆಗಿಬೇಡ್ರಿ ಅಂತ ಹೇಳ್ತಿದ್ನ. 1 ದಿವಸ 2 ದಿವಸ ಅಲ್ಲ, 5 ರಿಂದ 6 ವರ್ಷ ನಮ್ಮಪ್ಪ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ನನಗೆ ಉಪದೇಶವನ್ನು ಮಾಡಿದ. ದೇವರಂದ್ರೆ ಏನು, ಗುರು ಅಂದರೆ ಏನು, ದುಷ್ಟಶಕ್ತಿಗಳದಾವೋ ಹೆಂಗೆ, ಏನು ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ, ಗುರುವಿನ ಒಂದು ಕರುಣೆಯನ್ನು ಹೆಂಗೆ ಪಡ್ಕೊಳ್ಬೇಕು, ನಮ್ಮ ಮನುಷ್ಯ ಜನ್ಮವನ್ನು ಹೆಂಗೆ ಸಾರ್ಥಕ ಮಾಡ್ಕೊಳ್ಬೇಕು, ಸಮಾಜದ ಜೊತೆಗೆ ಹೆಂಗೆ ಸರಿದೂಗಿಸ್ಕೊಂಡು ಹೋಗಬೇಕು, ಯಾವುದ್ರೊಳಗೆ ಸುಖ ಐತಿ ಯಾವುದ್ರೊಳಗೆ ದುಃಖ ಐತಿ ಅಂತ ಹೇಳ್ಕಾರ ಹೆಜ್ಜೆ ಹೆಜ್ಜೆಗೂ ನನಗೆ ನನ್ನ ಗುರುಗಳು ನನಗೆ ಉಪದೇಶ ಮಾಡಿದರು. ಅವರ ಒಂದು ಆಶೀರ್ವಾದದ ಬಲ ಇವತ್ತು ಎಲ್ಲ ಗುರುಗಳನ್ನು ಸಹಿತ ಸ್ಮರಣೆ ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕೈತಿ. ನಾ ಯಾರಾದರೂ ಕೇಳಲಿ ಅಂತ ಹೇಳೋದಿಲ್ಲ, ನನಗೆ ಬೇಕಾಗಿ ನಾ ಹೇಳ್ತೀನಿ. ನನಗೆ ಪ್ರತಿ ದಿವಸನೂ ಪ್ರತಿಯೊಬ್ಬರಿಗೆ ಇರೋ ಹಂಗೆ 24 ತಾಸು ಇರ್ತೈತಿ. ಆ ದಿನದ 24 ತಾಸಿನೊಳಗೆ ಏನು ಈ ಸದ್ಗುರುವಿನ ಗುಣಗಾನವನ್ನು ನಾ ಮಾಡ್ತಿರ್ತೀನಿ ಒಂದಿಷ್ಟು ಟೈಮು. ಆ ಟೈಮ್ನೊಳಗೆ ನನಗೇನು ಅನ್ನಿಸ್ತೈತಿಪ್ಪ ಅಂದ್ರೆ ಅವನ ಸನ್ನಿಧಾನದೊಳಗೆ ನಾ ಅದೇನಿ, ಅವನ ಸೇವೆಯನ್ನು ನಾ ಮಾಡಾಕತ್ತೀನಿ, ಇಷ್ಟ ಬೇರೆ ಏನೂ ಇಲ್ಲ. ನನಗಿದರಿಂದ ಯಾವ ಲಾಭಪ್ಪ ಅಂದ್ರೆ ಈ ಜನ್ಮ ಸಾರ್ಥಕತೆಯ ಲಾಭ. ಅದಕ್ಕೆ ಆ ಸದ್ಗುರು ಗುಣಗಾನವನ್ನು ಮಾಡ್ಕೋತ ಇರೋದಂದ್ರೆ ಅವನ ಸನ್ನಿಧಾನದೊಳಗೆ ಇದ್ದಂಗನರಿ. ನೀವು ದಿನನಿತ್ಯವೂ ಕೇಳ್ಕೋತ ಇದ್ರಂದ್ರೆ ನೀವು ಸಹಿತ ಅವನ ಸನ್ನಿಧಾನದೊಳಗಿದ್ದಂಗನ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರಿಸೆಂದ ಸರ್ವಜ್ಞ ಅಂತ ಹೇಳಿಕಾರ ಸರ್ವಜ್ಞ ಮೂರ್ತಿನ
ನನ್ನನ್ನು ಗುರುವಿನ ಹತ್ರನ ಇರೋ ಹಂಗೆ ಆಶೀರ್ವಾದ ಮಾಡಪ್ಪ ಅಂತ ಬೇಡಿಕೊಂಡ ಅಂದಮೇಲೆ ನಾವು ಅದನ್ನು ಬೇಡಿಕೊಳ್ಳೋಣ. ಅವನ ಹತ್ತಿರ ಇರೋದಂದ್ರೆ ಏನು, ಅಲ್ಲೇ ಹೋಗಿರೋದು ಅನ್ನೋಕ್ಕಿಂತನೂ ಸಹಿತ ನಮ್ಮ ಹೃದಯದೊಳಗೆ ಯಾವಾಗಲೂ ಅವನ ಸ್ಮರಣೆಯನ್ನು ಮಾಡ್ಕೋತ ಇರೋದು, ಯಾವಾಗಲೂ ಆ ಸದ್ಗುರುನಾಥನ ಚಿಂತನೆಯನ್ನು, ಅವನ ಗುಣಗಾನವನ್ನು ಮಾಡ್ಕೋತ ಹೋಗೋದೈತಲ್ಲ, ಇದೇ ದೊಡ್ಡದು. ಅದಕ್ಕಿಂತ ಹೆಚ್ಚಿಂದು ಮತ್ತೇನೂ ಇಲ್ಲ. ನಾವೆಲ್ಲರೂ ಸಹಿತ ಆದಷ್ಟು ಗುರು ಸ್ಮರಣೆಯನ್ನು ಮಾಡ್ಕೊತ ಎಲ್ಲ ಗುರುಗಳಲ್ಲಿಯೂ ಎಲ್ಲ ಪರಂಪರೆಗಳಲ್ಲಿಯೂ ಸಹಿತ ಗೌರವವನ್ನು ಇಟ್ಕೊತ ಯಾರಲ್ಲಿನೂ ಭೇದ ಭಾವ ಮಾಡದ ಅವರು ತೋರಿಸಿದಂತಹ ಮಾರ್ಗದೊಳಗೆ ನಡೆದ ಅವರ ಸ್ಮರಣೆ ಒಳಗಿದ್ದೀವಪ್ಪ ಅಂದ್ರೆ ಅದ ನಮ್ಮ ಜನ್ಮದ ಸಾರ್ಥಕತೆ. ಸದ್ಗುರು ಸಾಯಿಬಾಬಾರವರು ಶಿರಡಿಯಲ್ಲಿ ವಾಸವಾಗಿದ್ದಾರೆ. ಶಿರಡಿ ಅಂದ್ರೆ ಈ ಶರೀರ ಆಗಬೇಕು, ನಮ್ಮ ಆತ್ಮ ಅಂದ್ರೆ ಸಾಯಿಬಾಬಾ ಆಗಬೇಕು. ಶ್ರೀ ಸಾಯಿ ಸಚ್ಚರಿತೆಯನ್ನು ನಾವೆಲ್ಲರೂ ಸಹಿತ ನೋಡಕತ್ತೇವೆ. ಈ ಸಾಯಿ ಸಚ್ಚರಿತೆ ಒಳಗೆ ಇವತ್ತು 25ನೇ ಅಧ್ಯಾಯವನ್ನು ನೋಡೋದು. ಪರಮಯೋಗೀಶ್ವರರು, ಪರಬ್ರಹ್ಮರು, ದೇವರ ಅವತಾರ ಪುರುಷರು, ದಯಾಸಾಗರರು. ಆಗ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸುತ್ತೇನೆ. ಆತ್ಮರಾಮರು, ಮಂಗಳದಾಯಕ ವಿಷಯಗಳ ತವರು ಮನೆಯು, ಯೋಗ ಸಂಪನ್ನರೂ ಆದ ಶ್ರೀ ಸಾಯಿಯವರಿಗೆ ಜಯವಾಗಲಿ. ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರರಾಗಿದ್ದರು. ಮನಃಪೂರ್ವಕವಾದ ಭಕ್ತಿಯೊಂದಿಗೆ ಅವರಿಗೆ ಭಕ್ತರೊಂದಿಗೆ ಅವರು ಬೆರೆಯುತ್ತಿದ್ದರು. ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭಿಷ್ಟಗಳು ಬೇಗನೆ ಈಡೇರುವವು. ಶ್ರೀ ಹೇಮಾಡ ಪಂತರ ಮನಸ್ಸಿನಲ್ಲಿ ಸಾಯಿಬಾಬಾರವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ. ಅವರು ಅದನ್ನು ಅವರಿಂದ ಬರೆಯಿಸಿದರು. ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಅವರಿಗೆ ಸ್ಫೂರ್ತಿ ಬಂದಿತು. ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು. ನಾ ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ. ಅದೇ ನೀವು ಈಗ ಪಡೆದಿರುವ ಸಾಯಿ ಲೀಲೆ ಎಂಬ ಅಮೃತ ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ. ಈ ಅಮೃತವನ್ನು ಭಕ್ತರು ಮನದನೆಯುವಂತೆ ಪಾನ ಮಾಡಬಹುದು ಎಂದು ಹೇಮಾಡ ಪಂತರು ಹೇಳಿದ್ದಾರೆ. ಭಕ್ತನು ತನ್ನ ತನು ಮನ ಧನಗಳೆಲ್ಲವನ್ನೂ ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೆಯೇ. ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾರೆ. ಇದನ್ನು ಉದಾಹರಿಸುವ ದಾಮು ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ ಅಂಥೇಳಿ ಈ ಶ್ರೀ ಸಾಯಿ ಸಚ್ಚರಿತೆ ಒಳಗೆ 25ನೇ ಅಧ್ಯಾಯವನ್ನು ಆರಂಭ ಮಾಡ್ತಾರೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ, ಪರಮಯೋಗೀಶ್ವರರು, ಪರಬ್ರಹ್ಮ ಸ್ವರೂಪರು, ದೇವರ ಅವತಾರರು, ದಯಾಸಾಗರರು ಆಗಿ ಶಿರಡಿಯಲ್ಲಿ ನೆಲೆಸಿದರು. ಈ ಸಮರ್ಥ ಸಾಯಿಬಾಬಾರವರು ಯಾರು ಈ ಸಾಯಿಬಾಬಾರವರಿಗೆ ತಮ್ಮ ತನು ಮನ ಧನಗಳನ್ನು ಅರ್ಪಣೆ ಮಾಡಿದರು ಅವರೆಲ್ಲ ಯೋಗಕ್ಷೇಮವನ್ನು ಶ್ರೀ ಸಾಯಿಬಾಬಾ ಅವರನ್ನು ನೋಡಿಕೊಳ್ಳುತ್ತಿದ್ದರು ಅಂಥೇಳಿ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ. 1892 ಏನು ಶಿರಡಿ ಒಳಗೆ ಶ್ರೀರಾಮನವಮಿ ಉತ್ಸವ ಆರಂಭ ಆತು. ಈ ಉತ್ಸವ ಆರಂಭ ಆಗಲಿಕ್ಕೆ ದಾಮು ಅಣ್ಣ ಅಂಥೇಳಿಕಾರ ಒಬ್ಬ ಭಕ್ತರ ಮೂಲ ಕಾರಣರಾಗಿದ್ದರು. ದಾಮು ಅಣ್ಣ ಕಾಸಾರ ಅಂಥೇಳಿಕಾರ ತಿಳ್ಕೊಂಡು ಇವರು ಅಲ್ಲೇ ಅಹ್ಮದ್ನಗರದೊಳಗೆ ಇರ್ತಿದ್ದರು. ಮತ್ತು ಸಮಾರಂಭಕ್ಕೆ ಬೇಕಾಗುವಂಥ ಧ್ವಜಗಳನ್ನು ಇವರ ಒದಗಿಸ್ತಿದ್ದರು. ಮತ್ತು ಬಡಬಗ್ಗರಿಗೆ ಅನ್ನದಾನ ಮಾಡಿ ಸದ್ಗುರು ಸಾಯಿಬಾಬಾರವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದರು. ಅವರು
ಒಂದು ಸಾರಿ ಏನಾಗಿತ್ತು, ದಾಮು ಅನ್ನ ಇವರೊಬ್ಬ ಸ್ನೇಹಿತ ಅವರಿಗೆ ಗಂಟು ಬೀಳ್ತಾನೆ. ಏನಂದ್ರೆ ಪಾಲುಗಾರಿಕೆ ಒಳಗೆ ಹತ್ತಿ ವ್ಯಾಪಾರ ಮಾಡೋನು ಮತ್ತು ಅದರಿಂದ ನಾವು ಸಟ್ಟ ವ್ಯವಹಾರ ಮಾಡಿದ್ವು ಅಂದ್ರೆ ಕನಿಷ್ಠ 2 ಲಕ್ಷ ರೂಪಾಯಿ ಲಾಭ ಆಗತೈತಿ ಅಂತ ಅವ ಹೇಳ. ಮತ್ತು ಈಗ ದಲ್ಲಾಳಿಗಳೇನದಾರಲ್ಲ, ಇವ್ರದ್ದು ಸಮಯನೂ ಭಾಳ ಚಲೋ ಐತಿ, ಲಾಭ ಭಾಳ ಐತಿ ಅಂಥೇಳಿ ದಾಮು ಅನ್ನಾಗ ಅವ್ರ ಗೆಳೆಯ ಗಂಟು ಬಿದ್ದ, ಹತ್ತಿ ವ್ಯಾಪಾರ ಮಾಡೋಣ ಅಂತ ಹೇಳಿಕಾರ. ಸ್ವಲ್ಪ ಯೋಚನೆ ಮಾಡಿದರು, ಆದರೂ ಸಹಿತ ದಾಮು ಅನ್ನಾಗ ನಿರ್ಧಾರ ತೊಗೊಳಕ್ಕಾಗಲಿಲ್ಲ. ಅವರು ಸಾಯಿಬಾಬಾರ ಪರಮ ಭಕ್ತರಾಗಿದ್ದರು. ಅದಕ್ಕೆ ಸಾಯಿಬಾಬಾರವರನ್ನು ಒಂದು ಸಾರಿ ಕೇಳಬೇಕು. ಅವರು ಹ್ಞೂ ಅಂದ್ರೆ ಈ ವ್ಯಾಪಾರದೊಳಗೆ ಕೈ ಹಾಕಬೇಕು, ಇಲ್ಲಂದ್ರೆ ಬ್ಯಾಡ ಅಂಥೇಳಿ ತಿಳ್ಕೊಂಡು ಅವರ ಗೆಳೆಯರಾದಂಥ ಸಾಯಿಬಾಬಾರ ಪರಮ ಭಕ್ತರಾದಂಥ ಶ್ಯಾಮ ಅವರಿಗೆ ಈ ದಾಮು ಅಣ್ಣವ್ರು ಏನು ಮಾಡ್ತಾರಂದ್ರೆ ಒಂದು ಪತ್ರ ಬರೀತಾರೆ. ಪತ್ರ ಬರೆದು ಅದರೊಳಗೆ ಈ ಎಲ್ಲ ವಿಷಯವನ್ನು ನಮೂದಿಸಿರ್ತಾರೆ. ನಾ ಈ ಹತ್ತಿ ವ್ಯಾಪಾರವನ್ನು ಮಾಡಲು ಬ್ಯಾಡು ಅಂತ ಹೇಳಿಕಾರ ಬಾಬಾರವ್ರನ್ನ ಸ್ವಲ್ಪ ಕೇಳಿ ನನಗೆ ಪತ್ರ ಬರೆದು ಹೇಳಬೇಕು ಅಂತ ಬರೆದಿರ್ತಾನೆ. ಆವಾಗ ಆ ಶ್ಯಾಮ್ ಅವರು ಬಾಬಾರವ್ರ ಹಂತಕ್ಕೆ ಹೋಗಿ ಆ ಪತ್ರ ಇಟ್ಕೊಡ್ಲಿ, ಯಾರ್ದಪ್ಪ ಇದು ಪತ್ರ ಅಂತ ಸಾಯಿಬಾಬಾ ಕೇಳ್ತಾರೆ. ಆವಾಗ ನಗರದ ದಾಮು ಅಣ್ಣವರು ಪತ್ರ ಕಳಿಸಿದಾರ್ರಪ್ಪ ಅಂತ ಆ ಶ್ಯಾಮ್ ಅವರು ಹೇಳ್ತಾರೆ. ಆವಾಗ ಸಾಯಿಬಾಬಾ ಒಮ್ಗಿಲಿ ಒಂದು ಉದ್ಗಾರ ತೆಗಿತಾರೆ. ಏನಂದ್ರೆ ಅವೇನು ಬರಿತಾನೋ ಅವನ ಯೋಚನೆ ನನಗೇನು ಹೇಳ್ತಿ, ದೇವರು ಕೊಟ್ಟಿದ್ರೊಳಗೆ ತೃಪ್ತಿ ಪಡೆದು ಬಿಟ್ಟು ಒಮ್ಮೆ ಗಗನವನ್ನು ಮುಟ್ಟಕ್ಕೆ ಪ್ರಯತ್ನ ಮಾಡಕತ್ತಾನ. ಓದಂತಂದ್ರಂತ ಅಷ್ಟು ಅನ್ಗುಡ್ಲಿ ಶ್ಯಾಮಗೆ ಗೊತ್ತಾತು ಪತ್ರದೊಳಗೆ ಏನೈತೆ ಅಂತ ಹೇಳ್ಕಾರ. ಬಾಬಾ ಎಲ್ಲವನ್ನು ತಿಳ್ಕೊಂಡಾರಂತ ತಿಳಿದೆಪ್ಪ, ಎಲ್ಲ ನಿಮಗೆ ತಿಳಿದೇ ಬಿಟ್ಟೈತಿ, ಮತ್ತು ಯಾಕೆ ನಾವು ಓದಬೇಕಂತಂದವ. ಇಲ್ಲ, ನೀ ಓದಬೇಕು ಅಂಥೇಳಿ ಮತ್ತು ಸಾಯಿಬಾಬಾ ಹೇಳಿದ ಕೂಡಲೇ ಅದನ್ನೆಲ್ಲ ಓದುತ್ತಾರ. ಮತ್ತು ನೀವು ಓದಂದ ಕೂಡಲೇ ಆ ಸಾಯಿಬಾಬಾನ ಮುಂದೆ ಅದನ್ನೆಲ್ಲ ಓದತಾನ. ಆವಾಗ ಬಾಬಾ ಒಂದು ಮಾತು ಹೇಳ್ತಾರೆ, ಓ ಶ್ಯಾಮ ದಯವಿಟ್ಟು ಓದೋಪ, ಸುಳ್ಳ ನಾ ಅಂತಿದ್ದೀನಿ ಅಂತ ತಿಳ್ಕೊಬೇಡ ಅಂತ ಮತ್ತೆ ಹೇಳ್ತಾರೆ. ನೋಡ್ರಿ, ನಂಬಿದವರ ಸಂಗಡ ಮನಸ್ಸಿನೊಳಗೆ ಬಂದಂಗೆ ಮಾತಾಡೋದು ನನ್ನೊಂದು ಸ್ವಲ್ಪ ಸ್ವಭಾವ ಐತಿ. ಏನು ಮನುಷ್ಯ ಬರ್ತೈತೆ ಅದನ್ನು ಮಾತಾಡ್ತಾನೆ, ಅದನ್ನೇ ತಪ್ಪು ತಿಳ್ಕೊಳ್ತಿ, ಓದಂತಂದರು. ಶ್ಯಾಮ ಅವರು ಪತ್ರ ಓದಿದರು. ಅಗದಿ ಗಮನವಿಟ್ಟು ಸಾಯಿಬಾಬಾ ಅದನ್ನು ಕೇಳಿದರು. ಈ ದಾಮು ಅಣ್ಣ ಹುಚ್ಚಾಗಿದ್ದಾನಪ್ಪ, ದೇವರು ಕೊಟ್ಟಿದ್ರೊಳಗೆ ತೃಪ್ತಿ ಪಡೆಯುವಂಥ ಅವಂಗೆ ಹೇಳ, ₹1,00,000 ಚಿಂತೆ ಮಾಡೋಕ್ಕೆ ಹೋಗಬೇಡ ಅಂಥೇಳು. ಅವನ ಮನೆಯಾಗ ಯಾವುದಕ್ಕೂ ಕೊರತೆ ಬೀಳುವುದಿಲ್ಲ ಅಂಥೇಳಿಕಾರ ಅವಾಗ ಹೊಳ್ಳಿ ಪತ್ರ ಬರಿ ಅಂತಂದ್ರೆ ಅವರು ಹಂಗೆ ಪತ್ರ ಬರೋದಕ್ಕಾರ ದಾಮು ಅವರಿಗೆ ಹೊಳ್ಳಿ ಪತ್ರ ಹಾಕ್ತಾರೆ. ಆವಾಗ ಆ ದಾಮು ಅವರಿಗೆ ಆ ಹತ್ತಿ ವ್ಯಾಪಾರವನ್ನು ಮಾಡಬೇಕನ್ನೋ ಮನಸ್ಸು ಕಡಿಮೆ ಆಗ್ತೈತಿ, ಆದರೆ ಪೂರ್ಣ ಹೋಗೋದಿಲ್ಲ. ಆದ್ರೂ ಸಹಿತ ಒಂದು ಸಾರಿ ಶಿರಡಿಗಿನ ಹೋಗಿ ಬಾಬಾರವ್ರಂತಕ್ಕೆ ಇನ್ನೊಮ್ಮೆ ಕೇಳಿ ಬರ್ಬೇಕಂತೇಳಿ ಮತ್ತೆ ಶಿರಡಿಗೆ ಬರ್ತಾರವ್ರು. ದಾಮು ಅಣ್ಣ ಅವ್ರು ಬಂದ ಕೂಡಲೇ ಬಾಬಾರವ್ರನ್ನ ಭೇಟಿ ಹಾಕಾರ. ಖರೆ ಅವ್ರ ಜೋಡಿ ಈ ವಿಷಯ ತೆಗೆಯಕ್ಕೆ ಹೆದರಿಕೆ ಬರ್ತೈತಿ, ಯಾಕಂದ್ರೆ ಒಂದು ಸಾರಿ ಕೇಳಿದಾರೆ ಇದನ್ನು. ಆವಾಗ ಸುಮ್ಮನೆ ಅವ್ರ ಮುಂದೆ ತಲೆ ಬಾಗಿಸಿ ನಿಂತು ಬಿಡ್ತಾನೆ. ಆವಾಗ ಮನುಷ್ಯನೊಳಗೆ ಏನಂತಾನೆ ಗೊತ್ತೇನ್ರಿ ಈ ದಾಮು ಅಣ್ಣ, ಒಂದು ವೇಳೆ ನನಗೆ ಈ ವ್ಯಾಪಾರ ಮಾಡೋಕ್ಕೆ ನೀವು ಅನುಮತಿ ಕೊಟ್ರಂದ್ರೆ ಅದರೊಳಗಿಂದ ಒಂದಿಷ್ಟು ಲಾಭವನ್ನು ನಿಮಗೂ ತಂದು ಅರ್ಪಿಸ್ತೀನಿ ಅಂತ ಅವ್ನ ಮನುಷ್ಯನ್ಯಾಗ ಬರ್ತೈತಿ. ಅವ್ನ ಮನುಷ್ಯನ್ಯಾಗ ಬಂದಿದ್ದು ಬಾಬಾಗೆ ಗೊತ್ತಾಗಿಬಿಡ್ತೈತಿ. ಭೂತಕಾಲ, ಭವಿಷ್ಯಕಾಲ, ವರ್ತಮಾನ ಕಾಲ ಎಲ್ಲ ತಿಳಿದಂಥ ಸಾಯಿಬಾಪ ಅವ್ರೇನಂತಾರಂದ್ರೆ, ಏ ಬಾಪು, ನಾ ಪ್ರಾಪಂಚಿಕ ಭೋಗ ವಸ್ತುಗಳ ಗೊಂದಲದೊಳಗೆ ಸಿಕ್ಕಾಕ ಇಚ್ಛಾ ಪಡೋದಿಲ್ಲೋ ಅಂತಂದ್ರಂತ ನೋಡ್ರಿ. ಅಂದ್ರೆ ನೀ ಏನು ನನಗೆ ನಿನ್ನ ಲಾಭದೊಳಗೆ ದುಡ್ಡು ಕೊಡ್ತೇನೆ, ಇಲ್ಲಿ ತಂದು ಕಾಣಿಕೆ ಕೊಡ್ತೇನೆ ಅನ್ನಕತ್ತಿಯಲ್ಲ, ಅದು ನನಗೆ ಅವಶ್ಯನೇ ಇಲ್ಲ ಅಂತ ಹೇಳಿಬಿಟ್ರು. ಅಷ್ಟು ಅನ್ಗುಡ್ದ ಕ್ಷಮಾ ಬೇಡಿದ. ಮತ್ತೇನಂತಾನಂದ್ರೆ, ಯಪ್ಪ ಒಂದು ಕಿರಾಣಿ ಅಂಗಡಿಯರೇ ಮಾಡಲೇನು ಅಂತ ಕೇಳ್ತಾರೆ.
ಆವಾಗೂ ಸಾಯಿಬಾಬಾ ಏನಂತಾರಂದ್ರೆ ಬ್ಯಾಡನ ಅಂತಾರೆ. ಏನಂತಾರಂದ್ರೆ ನೀವು 1 ರೂಪಾಯಿಗೆ 5 ಸೇರಿನ ಹಂಗೆ ಕೊಂಡು 7 ಸೇರಿನಂತ ಮಾರಬೇಕಾಕತ್ ನೋಡಪ್ಪ ಅಂತಂತಾರವ್ರು. ಆವಾಗ ಅವ್ರು ಅಂದಂಥದ್ದು ಏನು ಗೊತ್ತಾಗೋದಿಲ್ಲ. ಆದರೆ ಮೊದಲು ಧಾನ್ಯಗಳ ಬೆಲೆ ಏರ್ಕೊತ ಹೋಗ್ತೈತಿ. ಆವಾಗ ದಾಮುಗೆ ಅನ್ನಿಸ್ತೈತಿ ಎಷ್ಟು ಬೆಲೆ ಹೆಚ್ಚಾಗತ್ತೈತಿ, ಬಾಬಾನ ಮಾತು ಸುಳ್ಳು ಆತಂತ ಒಮ್ಮೆ ಮನುಷ್ಯನಾಗ ಬರ್ತೈತಿ. ಅಷ್ಟು ಅನುಕೂಲದ ಒಮ್ಗಿಲೆ 2 ತಿಂಗಳಿನೊಳಗಂದ್ರೆ ಮಳೆ ಬೆಳೆ ಜಾಸ್ತಿಯಾಗಿ ಎಲ್ಲ ಕಾಳಿನ ಬೆಳೆ ಇಳ್ಕೊತ ಹೋಗಿಬಿಡ್ತೈತಿ. ಆವಾಗ ಎಷ್ಟು ಜನ ಕಾಳು ವ್ಯಾಪಾರ ಮಾಡ್ಬೇಕಂತೇಳಿ ಸಂಗ್ರಹ ಮಾಡಿ ಕಾಳನ್ನು ಹೆಚ್ಚಿನ ಬೆಲೆ ಕೊಟ್ಟು ತೊಗೊಂಡು ಇಟ್ಟಿದ್ರು, ಅವರ ಅರ್ಧ ರೇಟ್ ಸಹಿತ ಅಲ್ಲಿ ಬರೋದಿಲ್ಲ. ಆವಾಗ ಅವಾಗ ಗೊತ್ತಾಗ್ತೈತಿ ಏನಂತಂದ್ರೆ ಸಾಯಿಬಾಬಾ ನನಗೆ ಒಂದು ವೇಳೆ ಬೇಡ ಅಂತ ಹೇಳಲಿಲ್ಲ ಅಂತಂದ್ರೆ ನಾ ಲುಕ್ಸಾನ್ ಆಗ್ತಿದ್ದೆ. ಆಮೇಲೆ ಹತ್ತಿ ಬೆಲೆನೂ ಸಹಿತ ಕುಸಿದು ಹೋಗಿಬಿಡ್ತೈತಿ. ಯಾರ ಹತ್ತಿ ವ್ಯಾಪಾರಕ್ಕೆ ಬಂಡವಾಳವನ್ನು ಹಾಕಿರ್ತಾರೆ ಅವರೆಲ್ಲರೂ ಸಹಿತ ಲುಕ್ಸಾನಕ್ಕಾಕ್ಕಾರ. ಹಿಂಗೆ ಭಕ್ತರ ಸರ್ವ ಕಾಮನೆಗಳನ್ನು ತಿಳ್ಕೊಳ್ತಿದ್ರು ಸಾಯಿಬಾಬಾರವರು. ಮುಂದೆ ಹೇಳ್ತಾರೆ ಏನಂದ್ರೆ, ಗೋವಾದ ಮಾಂಬ್ಲೆದಾರರಾದ ರಾಳೆ ಎಂಬುವರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ 300 ಮಾವಿನ ಹಣ್ಣಿನ ಪಾರ್ಸಲ್ ಕೊಟ್ಟು ಕಳಿಸಿರ್ತಾರವರು. ಗೋವಾದ ಮಾಂಬ್ಲೆದಾರರಾದಂಥ ರಾಳೆ ಅನ್ನವರು 300 ಮಾವಿನ ಹಣ್ಣನ್ನು, ಚಲೋ ಜಾತಿ ಮಾವಿನ ಹಣ್ಣನ್ನು ಗೋವಾದಿಂದ ಶಿರಡಿಗೆ ಕೊಟ್ಟು ಕಳಿಸಿರ್ತಾರೆ. ಅವನ್ನ ಬಾಬಾರವ್ರ ಮುಂದೆ ಇಡ್ತಾರೆ. 4 ಹಣ್ಣು ಅದರೊಳಗಿನ ತಕ್ಕೊಂಡು ಬಾಬಾ ಏನು ಮಾಡ್ತಾರಂದ್ರೆ ತಮ್ಮ ಭಿಕ್ಷಾ ಪಾತ್ರೆ ಒಳಗೆ ಹಾಕ್ಕೊಂಡು ಉಳಿದಿದ್ದನ್ನು ಎಲ್ಲ ಭಕ್ತರಿಗೆ ಹಂಚಾಕೆ ಹೇಳಿಬಿಡ್ತಾರೆ. ಇವರೇನು ದಾಮು ಅವರಿದ್ದರು, ಇವರಿಗೆ 3 ಮಂದಿ ಹೆಂಡ್ರಿದ್ದರು. 3 ಮಂದಿ ಹೆಂಡತಿಯರನ್ನು ಮಾಡ್ಕೊಂಡಿದ್ರು, ಮಕ್ಕಳಾಗಿದ್ದಿಲ್ಲ ಇವರಿಗೆ. ಆವಾಗ ಸಾಯಿಬಾಬಾರವರು ಅವನನ್ನು ಸಂತೃಪ್ತಿಪಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರು ಏನು ಮಾಡಿಬಿಡ್ತಾರಂತಂದ್ರೆ, ಆ ತಮ್ಮ ಒಂದು ಪಾತ್ರೆ ಒಳಗಿದ್ದಂಥ 4 ಹಣ್ಣುಗಳನ್ನು ಆ ದಾಮು ಅನ್ನಾಗ ಕೊಟ್ಟು ಇದನ್ನು ಸ್ವೀಕಾರ ಮಾಡಪ್ಪ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ ಏನಂದ್ರೆ, ಈ ಹಣ್ಣುಗಳನ್ನು ನಿನಗೆ ಆಶೀರ್ವಾದ ಕೊಟ್ಟೆನಂದ ಕೂಡಲೇ ದಾಮುಗೆ ಗೊತ್ತಾಕತಿ ಏನಂದ್ರೆ ನನ್ನನ್ನು ಆಶೀರ್ವಾದ ಮಾಡಕತ್ತಾರ ಬಾಬಾ ಅಂತ ತಿಳ್ಕೊಂಡು, ಯಪ್ಪ ಈ ಹಣ್ಣುಗಳನ್ನು ಸಣ್ಣಕ್ಕಿಗೆ ಕೊಡ್ಲೋ, ನಡುಕಿನಕ್ಕಿಗೆ ಕೊಡ್ಲೋ, ದೊಡ್ಡಕ್ಕಿಗೆ ಕೊಡ್ಲೋ ಅಂತ ಕೇಳ್ತಾರೆ 3 ಮಂದಿ ಹೆಂಡತಿಯರೊಳಗೆ. ಆವಾಗ ಸಾಯಿಬಾಬಾ ಏನಂತಾರಂದ್ರೆ, ಈ ಎಲ್ಲ ಹಣ್ಣುಗಳನ್ನು ಚಿಕ್ಕವಳಿಗೆನ ಕೊಡಪ್ಪ ಅಂತ ಹೇಳ್ತಾರೆ. ಆವಾಗ ಆ ಹಣ್ಣುಗಳನ್ನು ಸ್ವೀಕಾರ ಮಾಡಿದಂಥ ಆ ಚಿಕ್ಕವಳಿಗೆ ಅಂದರೆ 3ನೇ ಹೆಂಡತಿಗೆ, ದಾಮು ಅಣ್ಣವರ 3ನೇ ಹೆಂಡತಿಗೆ ಒಟ್ಟು 8 ಜನ ಮಕ್ಕಳು ಹುಟ್ಟುತ್ತಾರೆ ರೀ. 4 ಗಂಡು ಮತ್ತು 4 ಹೆಣ್ಣು. ಬಾಬಾ ಅವರ ಸಮಾಧಿ ಆದ ನಂತರನೂ ಸಹಿತ ಅವರ ಒಂದು ವಾಕ್ಮಹಿಮೆ ಹಿಂಗೆ ಮುಂದುವರೆದಿತ್ತಂತ. ಬಾಬಾ ತಾವು ಜೀವಿತವಾಗಿದ್ದಾಗ ಒಂದು ಮಾತು ಹೇಳಿದರೆ ಭಕ್ತರಿಗೆ ಏನಂದರೆ, ನನ್ನ ಮೇಲೆ ನನ್ನಲ್ಲಿ ನಂಬಿಕೆ ಇಡಿ, ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ. ನಿಮ್ಮೊಡನೆ ನಾನೊಬ್ಬನೇ ಅಲ್ಲ, ನನ್ನ ಸಮಾಧಿಯೂ ಸಹ ಮಾತನಾಡುತ್ತದೆ. ನಾನು ನಿಮ್ಮನ್ನು ಅಗಲಿದೆನೆಂದು ನೀವು ಕಳವಳ ಪಡಬೇಕಾಗಿಲ್ಲ. ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತವೆ. ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ನಂಬಿಕೆ ಇಡಿರಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಸಾಯಿಬಾಬಾ ಹೇಳ್ತಿದ್ರಂತ ನೋಡ್ರಿ. ನಾ ಶರೀರವನ್ನು ಬಿಟ್ಟು ಹೋದ್ರೂ ಸಹಿತ ನನ್ನ ಎಲುಬುಗಳು ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣೆ ಮಾಡ್ತಾವೆ. ನನ್ನ ಸಮಾಧಿ ಯಾವಾಗಲೂ ಸಹಿತ ನಿಮ್ಮ ಜೊತೆನೇ ಇರ್ತೈತಿ ಅಂತ ಹೇಳಿಕಾರ ಸಾಯಿಬಾಬಾರವರು ಅಭಯವನ್ನು ನೀಡಿದಾರೆ. ಅದಕ್ಕಾಗಿ ಸದ್ಗುರು ಸಾಯಿನಾಥರು ನಮ್ಮ ಜೊತೆನ ಅದಾರ ಅಂತ ಹೇಳಿಕಾರ ಭಕ್ತಿಯಿಂದ ನಂಬಬೇಕು. ಹೇಮಾಡಪಂತರು ಹೇಳ್ತಾರೆ ಏನಂದ್ರೆ, ಸಾಯಿ ಸದ್ಗುರುವೇ
ಭಕ್ತರ ಕಲ್ಪತರುವೆ, ನಿನ್ನನ್ನು ಮತ್ತು ನಿನ್ನ ಪಾದದರ್ಶನವನ್ನು ಮರೆಯದಂತೆ ಶಕ್ತಿಯನ್ನು ನೀಡು. ಈ ಸಂಸಾರವೆಂಬ ಅಲೆಯ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸು ದೇವಾ. ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡಿ ಆತ್ಮನನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು. ಇಂದ್ರಿಯ ನಿಗ್ರಹ ಶಕ್ತಿಯಿಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ. ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು. ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ. ಅರ್ಥಹೀನ ವಿವಾದದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಯನ್ನು ಉತ್ತೇಜಿಸು. ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನಚಿತ್ತರನ್ನಾಗಿಸು. ನಿನ್ನ ದಯೆ ಮತ್ತು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ಲೀಲಾಮೃತ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ಮುಕ್ತ ಮಾಡಿದೆ. ನಾವೇ ಧನ್ಯರು ಅಂತ ಹೇಳ್ತಾರಲ್ಲ. ಸಾಯಿಬಾಬಾರವರಂತಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಕೆಲವೊಂದು ಪ್ರಶ್ನೋತ್ತರಗಳು ಬಾಬಾರ ಮುಂದೆ ನಡೀತಿದ್ವಂತ. ಸಾಯಿಬಾಬಾರನ್ನ ಒಂದು ಸಾರಿ ಭಕ್ತರು ಕೇಳಿದ್ರಂತ, ನಿಮ್ಮ ಹಂತೇಕ ಅನೇಕ ಜನ ಗುಂಪಾಗಿ ಬರ್ತಾರೋ ಅವರೆಲ್ಲರೂ ಉದ್ಧಾರ ಆದ್ರನ ಅಂತ ಕೇಳಿದ್ರಂತ ಸಾಯಿಬಾಬಾರವ್ರನ್ನ. ಅವಾಗ ಬಾಬಾ ಹೇಳ್ತಾರೆ, ಪುಷ್ಪಭರಿತವಾದಂಥ ಮಾವಿನ ವೃಕ್ಷವನ್ನು ನೋಡು, ಆ ಹೂಗಳೆಲ್ಲ ಫಲವಾದರೆ ಎಷ್ಟು ಒಳಿತು. ಆದರೆ ಎಲ್ಲವೂ ಹಣ್ಣಾಗುತ್ತವೆಯೋ ಇಲ್ಲ. ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದುರಿ ಹೋಗುತ್ತವೆ. ಕೆಲವು ಮಾತ್ರ ಫಲವಕ್ಕವ. ಯಪ್ಪ, ಎಲ್ಲರೂ ಉದ್ಧಾರ ಆಕ್ಕಾರ ನಿಮ್ಮ ಹಂತಕ್ಕೆ ಬಂದವರು ಅಂತ ಕೇಳಿದ ಕೂಡಲೇ ಹೇಳ್ತಾರೆ, ಮಾವಿನ ಗಿಡದಾಗ ಎಷ್ಟು ಹೂ ಬಿಟ್ಟಿರ್ತಾವಲ್ಲ ಅಷ್ಟೆಲ್ಲ ಹಣ್ಣಾಗಿಬಿಟ್ರೆ ಬೇಕಾದಷ್ಟು ಆಕ್ಕತಿ. ಆದರೆ ಗಾಳಿಗೆ ಚಳಿಗೆ ಇಬ್ಬನಿಗೆ ಎಷ್ಟೋ ಬಿದ್ದು ಕೆಲವೊಂದು ಮಾತ್ರ ಅದರೊಳಗೆ ಹಣ್ಣು ಅಕ್ಕವಲ್ಲ. ಹಂಗೆ ಇಲ್ಲೂ ಪರಿಸ್ಥಿತಿ ಐತಿಪ್ಪ. ಯಾರ ಹಣೆ ಬರದೊಳಗೆ ಐತೋ ಅವ್ರು ಉದ್ಧಾರ ಆಗ್ತಾರೆ. ಮತ್ತೊಂದು ಮಾತು ಕೇಳ್ತಾರೆ, ನೀವು ಸಮಾಧಿ ಹೊಂದಿದ ಮ್ಯಾಲೆ ನಾ ಎಷ್ಟು ನಿರಾಧಾರನಾಕ್ಕೇನೆ, ನಾ ಬದುಕೋದು ಹೆಂಗೆ ಅಂತ ಕೇಳ್ತಾರೆ. ಆವಾಗ ಸಾಯಿಬಾಬಾ ಹೇಳ್ತಾರೆ ಏನಂದ್ರೆ, ನೀ ಎಲ್ಲಾರೇ ಇರು, ಏನಾರೇ ಮಾಡ್ತಿರು, ನನ್ನನ್ನು ನೀ ಸ್ಮರಿಸಿದ ಕೂಡಲೇ ನಾನು ನಿನ್ನ ಹಂತೇಕನ ಬರ್ತೇನೆ ಅಂತ ಹೇಳಿಕಾರ ಸಾಯಿಬಾಬಾರವರು ಉತ್ತರವನ್ನು ಕೊಡ್ತಿದ್ರಂತ. ಹಿಂಗೆ 1918 ಅಂದ್ರೆ ಸಾಯಿಬಾಬಾರವರು ಸಮಾಧಿ ಹೊಂದುವರೆಗಿನೂ ಸಹಿತ ಪ್ರತಿನಿತ್ಯನೂ ಸಹಿತ ಈ ಮಾತನ್ನು ಸಾಯಿಬಾಬಾರವರು ಹೇಳ್ತಿದ್ರಂತೆ. ಹಿಂಗೆ ಸುಮಾರು 1910-11ರಲ್ಲಿ ನನ್ನ ಅಣ್ಣ ತಮ್ಮಂದಿರು ಹೇಳ್ತಾರೆ. ಇಲ್ಲಿ ಈ ಹೇಮಾಡ ಪಂತ್ರ ಅಣ್ಣ ತಮ್ಮ ಎಲ್ಲರೂ ಏನು ಮಾಡ್ತಾರಂದ್ರೆ ಪಾಲು ಮಾಡ್ಕೊಂಡು ಇವ್ರನ್ನ ಹೊರಗೆ ಹಾಕ್ತಾರೆ. ಅದೇ ಸಮಯದೊಳಗೆ ಹೇಮಾಡ ಪಂತ್ರ ತಂಗಿ ತೀರ್ಕೊಳ್ತಾಳೆ. ಆವಾಗ ಅವ್ರ ಮನೆಯೊಳಗೆ ಸಾಕಷ್ಟು ಕಳವಳ, ದುಡ್ಡಿನ ಕೊರತೆ, ಎಲ್ಲ ರೀತಿಯಿಂದನೂ ಸಹಿತ ಅವರಿಗೆ ತೊಂದರೆ ಉಂಟಾಕತಿ. ಆವಾಗ ಸಾಯಿಬಾಬಾರವರ ಸನ್ನಿಧಾನದಿಂದ ಹೇಮಾಡ ಪಂತರು ನಿಶ್ಚಿಂತರಾಗ್ತಾರೆ ಅಂತ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ. ಆದಷ್ಟು ನಾವು ಏನು ಮಾಡೋದಂದ್ರೆ ಗುರು ಸ್ಮರಣೆಯನ್ನು ಮಾಡ್ಕೊತ, ಗುರು ನಮ್ಮನ್ನು ಬಿಟ್ಟಿಲ್ಲ, ಅವನ ಚಿಂತನೆಯನ್ನು ನಾವು ಏನು ಮಾಡ್ತೀವಿ, ಅವನನ್ನು ನಾವು ಏನು ನೆನೆಸ್ತೀವಿ, ಆ ನೆನೆಸಿದ ಸಮಯಕ್ಕೆ ಸದ್ಗುರುನಾಥ ಬಂದೇ ಬರ್ತಾನಂತ ಹೇಳಿ ತಿಳ್ಕೊಂಡು ನಾವು ದೃಢವಾಗಿ ನಂಬಿ ಬದುಕೋಣ ಅಂಥೇಳಿ ಬೇಡಿ ಈ ಒಂದು ಅಧ್ಯಾಯವನ್ನು ಸಮಾಪ್ತ ಮಾಡ್ತೇನೆ.